ಬಂಧುಗಳೇ, ಇಲ್ಲಿ ನಾವು ನೋಡ್ತಾ ಇರತಕ್ಕಂತ ಈ ತೋಟದ ವಯೋಮಿತಿ 5 ವರ್ಷದ ಪ್ರಾಯದ ಒಂದು ವಯೋಮಿತಿ ಗಿಡಗಳಿವು. ಇಲ್ಲಿ ಒಂದು ಕೇವಲ 1 ಎಕರೆಗೆ 50ರಿಂದ 60 ಕ್ವಿಂಟಲ್ ಹಸಿಕಾಯಿ ಆಗುತ್ತಂತೆ. ಅಂದ್ರೆ ಈಗ 5ನೇ ವರ್ಷದ ಒಂದು ವಯೋಮಿತಿಯಲ್ಲಿ 50ರಿಂದ 60 ಕ್ವಿಂಟಲ್ ಆಗುತ್ತೆ. ಈ ತೋಟ ಇರತಕ್ಕಂಥದ್ದು ಚಿತ್ರದುರ್ಗದಿಂದ ಕೇವಲ ಒಂದು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಿಂಗಾಪುರ ಅಂತ ಹೇಳ್ಬಿಟ್ಟು. ನಾನು ಈಗ ಒಂದು 2 ವರ್ಷದ ಹಿಂದೆ ಒಂದು 3ನೇ ವರ್ಷ ಗಿಡಗಳ ಪ್ರಾಯ ಇದ್ದಾಗ ಹುಸಿ ಕಿತ್ತಿದಾವೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಾಕಿದ್ದೆ. ಕೇವಲ 3 ವರ್ಷಕ್ಕೆ ಅಷ್ಟು ಸಹಿತ ಹುಸಿ ಕಿತ್ತಿದಾವೆ ಅಂತ ಹೇಳ್ಬಿಟ್ಟು 2024 ಮೇ ಬಿ ಮೇ ಅಲ್ಲೋ ಅಥವಾ ಜೂನ್ ಅಲ್ಲೋ ಇರಬೇಕು. ಅವಾಗ ಒಂದು ವಿಡಿಯೋನ ಮಾಡಾಕಿದ್ದೆ. ಅವಾಗ ನೋಡ್ತಾ ಇರ್ಬೋದು, ಅವಾಗ ಎಲ್ಲೂ ಫಸ್ಲು ಬಿಟ್ಟಿದ್ದಿಲ್ಲ. ಬಟ್ ಎಲ್ಲ ಹುಸಿ ಕಿತ್ತಿದ್ವು. ಎಲ್ಲವೂ ಹಿಂಗಾರು ಚೆನ್ನಾಗಿ ಕಿತ್ತಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವಿ. ಬಟ್ ಈಗ ಒಂದು 2 ವರ್ಷ ಆದ್ಮೇಲೆ 2026ರಲ್ಲಿ ಬಂದಿದ್ದೆ. ಎಷ್ಟು ಅದ್ಭುತವಾಗಿ ಒಂದು ಫಸ್ಲು ಬಿಟ್ಟಿತ್ತಂದ್ರೆ ಎಲ್ಲಾ ಒಂದು ಮರದಲ್ಲೂ ಏನಿಲ್ಲ ಅಂದ್ರೆ ಒಂದು ಹಸಿಕಾಯಿ 30ರಿಂದ 40 ಕೆಜಿ ಕೊನೆ ಅಷ್ಟೊತ್ತಿಗೆ ಕೊಯ್ದ್ರೆ ಒಂದು 50 ಕೆಜಿ ಅಂತೂ ಸಿಗುವಂತ ಅಷ್ಟು ಉತ್ತಮವಾಗಿ ಆರೋಗ್ಯಕರವಾಗಿ ಗೊನೆಗಳನ್ನ ಬಿಟ್ಟಿತ್ತು ಈ ತೋಟ ಅಂತಕ್ಕಂಥದ್ದು. ನಮಗೆ ಒಂಥರ ಶಾಕು. ನಮ್ಮ ಕಡೆ ಎಲ್ಲ ಏನಪ್ಪಾ 6 ವರ್ಷ 7 ವರ್ಷಕ್ಕೆ ಹುಸಿ ಬಿಟ್ಬಿಟ್ಟು 8ನೇ ವರ್ಷಕ್ಕೆ ಒಳ್ಳೆ ದಿಮ್ಮಕ್ ಫಸಲು ಬಿಡುತ್ತೆ. ಇಲ್ಲೇನ್ 3ನೇ ವರ್ಷಕ್ಕೆ ಫಸಲು ಬಿಟ್ಟು ಒಳ್ಳೆ 5ನೇ ವರ್ಷಕ್ಕೆಲ್ಲ 50 ಕ್ವಿಂಟಲ್ 60 ಕ್ವಿಂಟಲ್ ಹಸೆಕಾಯಿ ಆಗುತ್ತೆ ಒಂದು ಎಕರೆಗೆ ಅಂತಂದ್ರೆ ಏನು ಈ ನೆಲದಲ್ಲೇ ಆ ರೀತಿ ಒಂದು ತಾಕತ್ ಅಂತಕ್ಕಂಥದ್ದಿದೆ, ಅಥವಾ ಇವ್ರೇನಾರು ಆ ರೀತಿ ನೋಡ್ಕೊಂತಾರೋ ಎಕ್ಸ್ಟ್ರಾ ಪೋಷಕಾಂಶಗಳನ್ನ ಹಾಕಿ, ಅಥವಾ ಈ ತಳಿನೇ ಆ ರೀತಿ ಒಂದು ಉತ್ತಮವಾದ ತಳಿನ ಅಂತಕ್ಕಂಥ ಒಂದು ಡೌಟ್ ಇತ್ತು. ಹಾಗಾಗ್ಬಿಟ್ಟು ಆ ತೋಟದವ್ರಿಗೆ ಕೇಳಿದ್ವಿ, ಅಣ್ಣ ಏನ್ ನೋಡ್ಕೊಂತೀರಾ, ಇದು ಯಾವ ತಳಿ ಅಂತ ಹೇಳ್ಬಿಟ್ಟು. ಬನ್ನಿ ಅವ್ರ ಉತ್ತರನು ಕೇಳಿ ಹಾಗೆ. ಹಾ, ಏನ್ ಹಾಕ್ಬೇಕು ಏನು ಹಾಕಲ್ಲ. ಯಾವ ನಿನ್ ನೋಡುವ ಇದು ಯಾವ ಸೊಪ್ಪಿಗೆ ಒಂದ್ ಚೂರು ಗೊಬ್ಬರ ಹಾಕಲ್ಲ ನೀನು. ಇಲ್ಲೆಲ್ಲ ತೋಟ ಅಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾರು ಹಾಕ್ತಿರೋ ಇಲ್ಲ ಸುಮ್ನೆ ಹಂಗೆ ನೆಲದಲ್ಲೇ ಆತರ ಐತಿ ಅಂತ? ಅಲ್ಲಿ ಮುಂಚೆ ಬೆದ್ಲಾಗಿದ್ದಾಗ ಹೊಡೆದದ್ದು. ಈಗ ಒಂದ್ಸತಿ ಮಾತ್ರ ಕೆರೆ ಮಣ್ಣು ನೋಡ್ಸಿದ್ವಿ ಲಾಸ್ಟ್ ಟೈಮ್. ಅಲ್ಲ ನಿಮ್ ಊರಲ್ಲಿ ಎಲ್ಲಾ ತೋಟ ಹಿಂಗೆ ಇದಾವೆ ಆಲ್ಮೋಸ್ಟ್. ಮಣ್ಣೆ ಚೆನ್ನಾಗೈತೆ, ಮಣ್ಣೆ ಚೆನ್ನಾಗೈತೆ ಅಂತ ಮಣ್ಣು ಹೊಡಿತೀವಿ. ಆಮೇಲೆ ಸ್ವಲ್ಪ ಇದು ಈ ಸತಿ ನಾನು ಎಂದೂ ಏನು ಹಾಕಿಲ್ಲ. ಈ ಸರಿ ಮಾತ್ರ ಕುರಿ ಗೊಬ್ಬರನ ಏನಾದ್ರು ಹಾಕ್ಸ್ಬೇಕು. ಇದು 5ನೇ ವರ್ಷ ಇನ್ನು 5 ವರ್ಷದ ಗಿಡನ. ಸೀಮೆ ಗೊಬ್ಬರ ಮಾಮೂಲಿ ಸೀಮೆ ಗೊಬ್ಬರ ಹಾಕಂಗ್ ಹಾಕ್ತೀರಾ? ಮೂರು ಕ್ವಿಂಟಲ್ ಆಯ್ತು ಲಾಸ್ಟ್ ಟೈಮ್. ಸೀಮೆ ಗೊಬ್ಬರ ಎಲ್ಲಿ ಸಿಕ್ಕಲ್ಲ ಅಲ್ಲಿ. ಕಡೆ ಇದಕ್ಕಿನ ಚೆನ್ನಾಯ್ತು. ಅದು ರೈಟ್ ಹೋಗ್ಬಿಡುತ್ತೆ. ಅದು ರೈಟ್ ಕಡಿಮೆ ಐತೆ. ಇವು ಗೋಟ್ ಎಲ್ಲ ಇಲ್ಲಿದೆ ಚಿತ್ರಹಳ್ಳಿ. ಒಂದುಗಳೇ ಕೇಳಿಸ್ಕೊಂಡ್ರಲ್ಲ, ನಾವೇನ್ ಯಾವಾಗ್ಲೂ ಒಂದ್ ಸ್ವಲ್ಪ ಸೀಮೆ ಗೊಬ್ಬರ ಹಾಕಿದ್ ಬಿಟ್ರೆ ನಾನು ಇಲ್ಲಿವರೆಗೂ ದನಿಂಗ್ ಗೊಬ್ಬರನು ಹಾಕ್ಸಿಲ್ಲ, ಮತ್ತೆ ವರ್ಷನೂ ನಾನು ಸೀಮೆ ಗೊಬ್ಬರನು ಸಹಿತ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೇವಲ ನನ್ನ ಮಣ್ಣಲ್ಲಿ ಇರ್ತಕ್ಕಂಥದ್ದು ಬೇರೆ ಕಡೆಯಿಂದ ಮಣ್ಣನ್ನ ಒಡಿಸಿದ್ದೆ. ಆ ಮಣ್ಣಿನಲ್ಲಿರ್ತಕ್ಕಂಥ ಪರ್ವತೆಯಿಂದ ಈ ರೀತಿ 5ನೇ ವರ್ಷಕ್ಕೆ ಈ ರೀತಿ ಉತ್ತಮವಾಗಿ ಫಸಲು ಬಿಟ್ಟಿದೆ ಅಂತ ಹೇಳಿ ಅವರು ತೋಟದ ಮಾಲೀಕರು ಸಹಿತ ಹೇಳಿದ್ರು. ಅಂದ್ರೆ ನಮ್ ಕಡೆ ಮಣ್ಣಿನಲ್ಲಿ ಆ ರೀತಿ ಒಂದು ಪೋಷಕಾಂಶನೇ ಇಲ್ವೋ, ಅಥವಾ ಹೆಚ್ಚು ನೀರು ಕೊಡ್ತಿರೋದ್ರಿಂದ ಆ ತರ ಆಗ್ತಿದೆ ಏನಂತ ಗೊತ್ತಿಲ್ಲ. ಬಟ್ ನಮ್ಮ ಭಾಗದಲ್ಲಿ 6 ಅಥವಾ 7ನೇ ವರ್ಷಕ್ಕೆ ಒಂದು 50ರಿಂದ 60 ಕ್ವಿಂಟಲ್ ಅಂತಕ್ಕಂಥದ್ದು 7ನೇ ವರ್ಷಕ್ಕೆ ಬಂದ್ರೆ ದೊಡ್ಡ ಮಾತು. ಆದ್ರೆ ಇಲ್ಲಿ ಕೇವಲ 4ರಿಂದ 5ನೇ ವರ್ಷಕ್ಕೆ ಈ ರೀತಿ ಒಂದು ಎಕರೆಗೆ 50ರಿಂದ 60 ಕ್ವಿಂಟಲ್ ಹಸೆಕಾಯಿ ಬರ್ತಾ ಇದೆ ಅಂದ್ರೆ ಏನೊಂದು ಅಚ್ಚರಿ ವಿಷಯ ಅಂತಾನೆ ಹೇಳ್ಬೋದು. ಹಾಗಾಗ್ಬಿಟ್ಟು ನಮ್ಮ ಭಾಗದವರು ಈ ಭಾಗದವರು ಒಂದು ಅನುಸರಿಸ್ತಕ್ಕಂಥ ಕೆಲವು ರೀತಿಗಳನ್ನ ನಾವು ಅನುಸರಿಸ್ಬೇಕಂತಕ್ಕಂಥದ್ದೇ ನನ್ನ ಆಶಯ. ಹಾಗಾಗ್ಬಿಟ್ಟೆ ನಾನು ಇಲ್ಲಿಂದ ಒಂದು ಅಡಿಕೆ ಗಿಡನ ಇಲ್ಲಿನ ಒಂದು ತಳಿ ಅವ್ರು ಏನ್ ಹಾಕಿದಾರೋ ಅದೇ ತಳಿನ ನಮ್ಮ ಒಂದು ಲ್ಯಾಂಡ್ ಅಲ್ಲಿ ತಂದು ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದು ಹಾಕ್ತಾ ಇದ್ದೀನಿ. ಅಲ್ಲಿಂದ ನಮ್ಮ ಜಾಗದಲ್ಲಿ ಬರ್ತಕ್ಕಂಥ ಮಾಮೂಲಿ ನಮ್ಮ ಸ್ಥಳೀಯ ಒಂದು ಹೊಳೆಹೊನ್ನೂರು ಸ್ಥಳೀಯ ಅಡಿಕೆ ಗಿಡನ ಸಹಿತ ಇಲ್ಲಿ ತಂದು ಕೊಡ್ತೀನಿ. ಇಬ್ರು ನೀವು ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತೀನಿ. ನೋಡೋಣ ಇನ್ನು 5 ವರ್ಷ ಬಿಟ್ಟು ಅವು ಯಾವ ರೀತಿ ಫಸಲು ಬಿಡ್ತವೆ ಅಂತಾನು ಸಹಿತ ನೋಡ್ಕೊಂಡ್ಬಿಡೋಣ.